ನನಗೆ ಮಾತಾಡಬೇಕು ಅಂತ ತುಂಬಾ ಆಸೆ ಇದೆ ಭಾಗ್ಯಕ್ಕ. ಆದ್ರೆ ಮಾತಾಡಕ್ಕೆ ಬಿಡಲ್ಲ ಅವಳು. ಅವಳೇ ಮಾತಾಡ್ತಿರ್ತಾಳೆ. ನಾನು ಎಲ್ಲಿಂದ ಮಾತಾಡೋದು? ಸುಮ್ಮನಿರಿ. ಹೇಳ್ಬೇಕು ಅಂತ ಏನೇನೋ ಹೇಳೋದಲ್ಲ. ಬೀಗ್ರ ಮುಂದೆ ಮರ್ಯಾದೆ ಕಳಿಬಿಡಿ. ಬೀಗ್ರ ಆಮೇಲೆ ಮೊದಲು ನನಗೆ ಅಕ್ಕ. ಅಕ್ಕನ ಮುಂದೆ ತಮಾಷೆ ಮಾಡಿದೆ ಇನ್ಯಾರ ಮುಂದೆ ಮಾಡ್ಬೇಕು ಅಲ್ವಾ ಅಕ್ಕ? ನಾನು ನಿಮ್ಮಲ್ಲಿ ಒಬ್ಳು. ಬೀಗ್ರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೇ. ನೀನ್ ಯಾಕೆ ಎಲ್ಲ ಮತ್ತು ಸೀರಿಯಸ್ ಆಗಿ ತಗೋತೀಯ? ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೋ. ಹೇಳೋದಕ್ ಸುಲಭ, ನಿಮ್ಮೇಲ್ ಬಂದಾಗ ತಾನೆ ಗೊತ್ತಾಗೋದು. ಅವಾಗ್ಲೇ ಉರ್ಕೊಳ್ಳೋದು. ಹೀಗೆ ಉರ್ಕೊಂಡೆ ತಲೆ ಮೇಲಿರೋ ಕೂದಲೆಲ್ಲ ಬೋಡಾಗೋಗಿತ್ತು. ನನ್ ತಲೆ ವಿಷಯಕ್ಕೆ ಯಾಕೆ ಬರ್ತೀಯ ಈಗ? ಈಗಷ್ಟೇ ಹೇಳಿದ್ರಿ ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ. ಈಗ ಅವ್ರ ವಿಷಯ ಬಂದಾಗ ಸ್ಪೋರ್ಟಿವ್ನೆಸ್ ಎಲ್ಲೋಯ್ತ್ರಿ? ಕರೆಕ್ಟ್ ಬಗ್ಗೆ ಕೇಳಿ ಅಕ್ಕ, ಕೇಳಿ. ಮುಖ ನೋಡಿ, ಒಳ್ಳೆ ಹರಳೆಣ್ಣೆ ಕುಡ್ದಾಗಿದೆ. ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೇನೆ. ಸಾಕು ನನ್ನ ನಾಡ್ಕೊಂಡಿದ್ದು. ನಾನೇನು ಉರ್ಕೊಂಡಿಲ್ಲ. ಓಹೋ, ಇವಾಗ ಏನಾಗ್ತಾ ಇದೆಯೋ? ಏನಿಲ್ಲ, ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ನಾನು ತುಂಬಾ ಸ್ಪೋರ್ಟಿವ್, ಪಾಸಿಟಿವ್, ತಿಳ್ಕೊ. ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದೀರಾ ಅಂತ. ಆ ವಿಷಯ ಬಿಡಿ ಈಗ. ನಾನು ಭಾಗ್ಯಕ್ಕನ ಜೊತೆ ಮಾತಾಡ್ಬೇಕು ಸೀರಿಯಸ್ ಆಗಿ. ತಪ್ಪಿಸ್ಕೊಳಕ್ಕೆ ದಾರಿ ಹುಡುಕ್ತಾ ಇದಾರೆ ಭಾಗ್ಯಕ್ಕ. ನೋಡಿ, ನಾನು ತಮಾಷೆ ಮಾಡ್ತಿಲ್ವ, ಸೀರಿಯಸ್ ಆಗಿರ್ತೀನಿ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಆಯ್ತಾಯ್ತು ಭಾಗ್ಯಕ್ಕ, ನನಗೆ ಇದ್ದಿದ್ದು 2 ಆಸೆ. ಒಂದು, ನೀನು ಮೊದಲ ತರ ಆಗಬೇಕು, ಬಾಯಿ ತುಂಬಾ ಮಾತಾಡಬೇಕು, ನಾನು ನಿನಗೆ ಕೃತಜ್ಞತೆ ಹೇಳಬೇಕು. ಇವೆಲ್ಲ ಆಸೆ ಇತ್ತು. ಇದನ್ನ ಭಗವಂತ ಇವತ್ತು ಪೂರೈಸ್ಬಿಟ್ಟ. ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಈಗ ಇರೋದು ಇನ್ನೊಂದು ಆಸೆ ಭಾಗ್ಯಕ್ಕ. ನನ್ನ ಮೊಮ್ಮಗನ್ ನೋಡ್ಬೇಕು. ನನ್ನ ಮಗಳು, ಅಳಿಯ, ಮೊಮ್ಮಗ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ನೋದು ಒಂದು ಆಸೆ ಇದೆ.